ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಊರಿಗೆ ಹೋಗಬೇಕು. ಊರಲ್ಲಿ ಸ್ವಲ್ಪ ಕೆಲಸ ಐತೆ. ಬೇಗ ಬೇಗ ರೆಡಿಯಾಗಿ ಊರಿಗೆ ಹೊರಡೋಣ. ನನ್ನ ಮಗಳು ಸ್ಕೂಲಿಂದ ಕರ್ಕೊಬರ್ಬೇಕು. ನನ್ನ ಮಗ ಮಲಗಿದ್ದಾನೆ ನೋಡಿ, ಇನ್ನೂ ಬಟ್ಟೆ ಹಾಕಿಲ್ಲ, ಎಂಥದಿಲ್ಲ, ಜೊಲೆ ಮುಗಿದೆ. ನಾನು ಎದ್ದ ತಕ್ಷಣ ಬಟ್ಟೆ ಹಾಕ್ಬಿಟ್ಟು ಹೋಗೋದು. ನನ್ನ ಮಗಳು ಕರ್ಕೊಬಂದು ಸ್ಕೂಲಿಂದ ನನ್ನ ಮಗಳು ಸ್ಕೂಲಿಂದ ಬಂದು ನೋಡಿ ಗೈಸ್ ಹೆಂಗೆ ಓಡಾಡ್ತಾಳೆ. ಮಗ ಇದ್ದಿದ್ದ ನೋಡಿ ಗೈಸ್. ಈಗ ರೆಡಿ ಮಾಡಬೇಕು. ಹೋಗು ಬೇಗ, ಹೋಗು, ಟೈಮ್ ಆಗುತ್ತೆ ಇನ್ನು. ಊರಿಗೆ ಬೇಗ ಓಡು, ಬೇಗ ಮುಖ ತೊಳ್ಕೊಂಡು ರೆಡಿ ಮಾಡ್ತೀನಿ. ಅಜ್ಜಿಯಾಗಿ ಅವಳು ನೋಡಿ ಗೈಸ್. ನೋಡಿ ಗೈಸ್, ಈಗ ರೆಡಿ ಆಗಿದೆ.
ಟ್ರಾಫಿಕ್ ರೋಡ್ ಕಡೆ ಸುತ್ತ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಆದರೆ ಬಿಸಿಲು ಮಾತ್ರ ಹೆವಿ ಬಿಸಿಲು ಹೇಳಕ್ಕೆ ಆಗಲ್ಲ. ಕೊರಟಗೆರೆ ಮಧ್ಯದಲ್ಲಿ ಒಳಗೆ ಹೋಗ್ತೀವಿ, ಬೈಪಾಸಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ರೋಡ್ ನೋಡಿ ಎಷ್ಟು ಖಾಲಿಯಾಗಿದೆ, ಒಂದು ಹಾರನ್ ಸೌಂಡ್ ಇಲ್ಲ ಎಂತ ಇಲ್ಲ. ಅದು ಮುಖ ನೋಡಿ ಎಷ್ಟು ಟ್ಯಾನ್ ಆಗಿದೆ ಬಿಸಿಲಿಗೆ, ನೋಡಿದಾಗ ಗೊತ್ತಾಗ್ತದಲ್ವ. ಎಷ್ಟು ಜಾಸ್ತಿ ನಿಂತಲ್ಲಿ ಕೊಡ್ತಿದ್ರು. ಊರ ಕಡೆ ಏನಪ್ಪ ಅಂದರೆ ಬಿಸಿಲು ಜಾಸ್ತಿ. ನಮ್ಮ ಮನೆಯವ್ರಿಗೆ ಕಿಂಡಲ್ ಮಾಡ್ತಾಯಿದ್ರು, ಕಾರ್ ಏನು ತಗೊಳ್ತೀರಾ ಅಂತ. ಅವ್ರು ನನಗೆ ಹೇಳ್ತಾಯಿದ್ರು, ನೀನು ತಿಂಡಿ ಕಮ್ಮಿ ಮಾಡು ಆಮೇಲೆ ತಗೊಳ್ಳೋಣ ಅಂತ. ಸುತ್ತಮುತ್ತ ನೋಡಿ ಎಷ್ಟು ಬೆಟ್ಟ ಗುಡ್ಡ ಗಿಡ ಎಲ್ಲ ಹಸಿರಲ್ಲಿ ಎಲ್ಲ ಚಿಗುರು ಹೊಡಿತಾ ಇದೆ. ಗಾಡಿಯಲ್ಲಿ ಹೋದಾಗ ಸೌಂಡ್ ಕೇಳಿಸಲ್ಲ ಅಂತ ವಾಯ್ಸ್ ನೋಡಿ ಎಷ್ಟು ಪ್ರಶಾಂತವಾಗಿದೆ. ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ಗೆ ಎಷ್ಟು ಕೂತಿತ್ತು, ನೀಟಾಗಿ ಕ್ಲಾರಿಟಿ ಇಲ್ಲ. ಒಂದು ಬೋರ್ಡು ನೀಟಾಗಿ ಕ್ಲಾರಿಟಿ ಯಾವ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಇದಾಗ್ಬಿಟ್ಟೈತೆ. ಇದು ಮಧುಗಿರಿ ಪಾರ್ಕ್, ನೀಟಾಗಿ ತೋರ್ಸೋಕ್ಕಾಗ್ತದೆ. ಡೈಲಿ ವಾಕಿಂಗ್ ಬರ್ತಾರಲ್ವ, ಈಗ ಅವ್ರು ಜಿಮ್ ಮಾಡೋರು ಜಿಮ್ ಮಾಡ್ಬೋದು. ಹೊಸದಾಗೆಲ್ಲ ರೋಡ್ ಪಕ್ಕ ಇದು ಮಾಡ್ತಾವ್ರೆ. ಪೆಟ್ರೋಲ್ ಬಂಕ್ ಆಗಿದೆ. ನಮ್ಮ ಹೊಲ್ದ ಹತ್ರ ಬಂದ್ವಿ. ಇವಾಗ ಪಿಕಾಕ್ ನೋಡಿ ನಿಮ್ಮಲ್ಲಿ ಪಿಕಾಕ್ ಹೆಂಗೆ ಆಡ್ತಾ ಇದೆ. ಈಗ ಬೆಂಗಳೂರಿಂದ ಮನೆಗೆ ಬಂದ್ವಿ ಗಾಯ್ಸ್. ಸಾಕಾಗೋಗಿದೆ, ಹೆವಿ ಟಯರ್ಡ್ ಆಗಿಬಿಟ್ಟೈತೆ. ಬಸ್ಸಲ್ಲಾಗಿದ್ರೆ ಇಷ್ಟೊಂದು ಆಗ್ತಿಲ್ಲ, ಗಾಡಿಯಲ್ಲಿ ಬಂದ್ವಲ್ಲ ಹೆವಿ ಟಯರ್ಡ್ ಆಗಿಬಿಟ್ಟೈತೆ. ನಮ್ಮ ಮನೆ ತೋರಿಸ್ತೀನಿ. ನನ್ನ ಮಗಳು ಹೋಮ್ವರ್ಕ್ ಬರಿ ಅಂದರೆ ಬುಕ್ ಇಟ್ಕೊಂಡು ಕೂತವಳು. ಹೋಮ್ವರ್ಕ್ ಬುಕ್ಕಲ್ಲ ಸುಮ್ಮನೆ ಏನೇನೋ ಬರಿತಾ ಇಲ್ಲ. ಆಮೇಲೆ ಹೊಟ್ಟೆ ಹಸಿವು ಆಗ್ತಾಯಿದ್ದು. ಅನ್ನ ಮತ್ತು ಬಜ್ಜಿ ಮಾಡಿತ್ತು, ಬದನೆಕಾಯಿ ಬಜ್ಜಿ. ಊಟ ಮಾಡಿಕೊಂಡು ನಿಂದೆ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಪಾತ್ರೆ ತೊಳೆದಿರೋವೆಲ್ಲ. ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು ಎಲ್ಲ ಗೊಬ್ಬರ ಹಾಕಿದ್ವಿ ನೋಡಿ. ನೈಟ್ ಇಷ್ಟು ಪಾತ್ರೆ ತೊಳೆದು ನೀಟಾಗಿ ಎಲ್ಲ ನೀರೆಲ್ಲ ಬಸ್ಬಿಟ್ಟು ಎಲ್ಲ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ತೀವಿ. ಬೆಳಗ್ಗೆ ನೀರು ಬೀಳಬೇಕಲ್ಲ, ಒಳಗಳು ಅವೆಲ್ಲ ರೂಮ್ನಗಳು ಎಲ್ಲ ಆಚೆಗಡೆ ತಂದಿಕ್ಕಿದ್ವಿ ನೋಡಿ. ಎಷ್ಟು ಒಳಗಡೆ ಎಷ್ಟು ಪಾತ್ರೆ ಇದ್ವೆಲ್ಲ. ಈಗ ನಮ್ಮ ಮನೆಯವ್ರು ನೀರು ಹಿಡಿತಾ ಇದ್ದಾರೆ ನೋಡಿ. ನನ್ನ ಮಗಳು ನೀರಿನಾಗ ನೋಡಿ ಹೆಂಗೆ ಆಡ್ತಿದ್ದಾರೆ. ಧೂಳೆಲ್ಲ ಗುಡ್ಸೋದಾಯಿತು. ನಮ್ಮ ಮನೆಯವರು ಈ ಕಡೆ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ. ಆ ಬಾಕ್ಸ್ಗಳೆಲ್ಲ ಎತ್ತಿಟ್ಕೊಬಿಟ್ಟು ನೋಡಿ ಇವತ್ತಿನ ಸಾಂಬಾರು ಏನು ಮಾಡಿದ್ದೀನಿ ಅಂದರೆ ಅವರೆಕಾಳು ಸಾಂಬಾರು ಮತ್ತು ಅವರೆಕಾಳು ಸಾಂಬಾರಿಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಆ್ಯಡ್ ಮಾಡಿದ್ದೀನಿ. ಹುಳಿ ಸಾಂಬಾರಿಗೆ
ನಮ್ಮ ಮನೆಯವ್ರು ಹಿಡಿತಾ ಇದ್ದಾರೆ ನೋಡಿ. ಮೋಟ್ರ್ ಹಾಕಿ ಬೇರೆ ಮನೆ ಹತ್ರ ಸಂಪಲ್ಲಿ ಪೈಪ್ ಹಾಕಿ ಇಡ್ತಾ ಇದ್ದಾನೆ. ನನ್ನ ಮಗಳು ನೋಡಿ ಇವಾಗ ಅವ್ರ ಅಜ್ಜಿ ತಗೊಳ್ತಾ ಇದ್ದಾಳೆ, ಬೇಯಿಸ್ಕೊಳ್ತಾ ಇದ್ದಾಳೆ. ಆಟ ಆಡ್ತಾ ಇದ್ದಾಳೆ. ಆ ರೂಮ್ ಆಯಿತು. ಇನ್ನೊಂದು ರೂಮ್ ನೀರು ಹಿಡಿಯಕ್ಕೆ ಇದ್ದಾರೆ. ಆ ಕಡೆ ರೂಮ್ ನಮ್ಮ ಹತ್ರ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲ ಬರ್ತೀನಿ ನೀನು ಆ ಮನೆ ಕ್ಲೀನ್ ಮಾಡ್ಕೊಂಡ್ರಿ. ನಮ್ಮ ಮನೆಯವ್ರು ನೀರು ಹಿಡಿತಾ ಇದ್ದಾರೆ. ಏನಕ್ಕಪ್ಪ ನೀರು ಹಿಡಿಯೋದು ಅಂದರೆ ನಮ್ಮ ಜಾತ್ರೆ ಬರ್ತಾಯಿದೆ ನೆಕ್ಸ್ಟ್ ವೀಕು, ಅದಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ತೊಳಿತಾ ಇದ್ವಿ. ಈಗ ಪಾತ್ರೆಗಳೆಲ್ಲ ಆಗಿದ್ವಿ, ಸ್ವಲ್ಪ ಇತ್ತು ಪಾತ್ರೆಗಳು, ಅವೆಲ್ಲ ಬೆಳಗ್ಬಿಟ್ಟು ಪಾತ್ರೆ ತೊಳಿತಾ ಇದ್ವಿ. ಹಾಲಲ್ಲಿ ಏನಕ್ಕಪ್ಪ ಇನ್ನು ಪಾತ್ರೆ ತೊಳಿತಾ ಇದ್ದೆ ಅಂದ್ರೆ ಅದನ್ನು ನೀರು ಹಿಡಿದಿರಲಿಲ್ಲ. 2 ರೂಮ್ ಆಗೋಯಿತು. 2 ರೂಮ್ ತೊಳೆದ್ಬಿಟ್ಟು ಚಳಿಗಳೆಲ್ಲ ಒಳಗೆ ಹಾಕಿದ್ವಿ. ನಮ್ಮ ಮನೆಯವರೆಲ್ಲ ಜೋಡಿಸ್ಕೊಳ್ತಾ ಇದ್ರು. ನನ್ನ ಪಾತ್ರೆಗಳೆಲ್ಲ ನೀಟಾಗಿ ತೊಳಿತಾ ಇದ್ದೆ. ನಾವು ಪಾತ್ರೆ ಇದ್ದಾವೆ ನಾನು ಸ್ವಲ್ಪ ಇದ್ದೆ ಎಲ್ಲ ತೊಳೆದ್ಬಿಟ್ಟು ಎಷ್ಟು ಪಾತ್ರೆ ಇದ್ವು ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಜಾಸ್ತಿ ಪಾತ್ರೆ ಇದೆ. ತೊಳೆದು ಸಾಕಾಗೋಗಿತ್ತು. ಪಾತ್ರೆ ಎಲ್ಲ ಆದವು. ಹಾಲು ನೀರು ಹಿಡಿಬೇಕಾದ್ರೆ ನಾನೇನು ವಿಡಿಯೋ ಮಾಡಲಿಲ್ಲ. ಡೈರೆಕ್ಟು ಎಲ್ಲ ಪಾತ್ರೆ ಎಲ್ಲ ಜೋಡಿಸಿದ್ರಲ್ಲ ಅದನ್ನೇ ವಿಡಿಯೋ ಮಾಡಿದೆ ನೋಡಿ. ಎಲ್ಲ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ಎಲ್ಲ. ಪಾತ್ರೆಗಳೆಲ್ಲ ಇಲ್ಲಿ ಕ್ಲಿಯರ್ ಆಗೋದು. ಎಲ್ಲ ತೊಳೆದ್ಬಿಟ್ಟು ಮುಗಿಸ್ಬಿಟ್ಟಿದೆ. ಎಲ್ಲ ನೋಡಿ ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿ ರೂಮ್ಗೆಲ್ಲ ಇಕ್ಬಿಟ್ವಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟಿದ್ವಿ. ನಮ್ಮ ಮನೆಯವರೆಲ್ಲ ಜೋಡಿಸ್ಕೊಟ್ರು ನೋಡಿ. ಹೀಗಿದೆ ಎಲ್ಲ ಕ್ಲೀನ್ ಆದಮೇಲೆ. ಇನ್ನೂ ಸ್ವಲ್ಪ ಎತ್ತಿಕ್ಕದಿತ್ತು. ನಮ್ಮ ಅತ್ತೆ ಎತ್ತಿಕ್ಕಂತೀನಿ ಬಿಡಿ ಅಂತ ಹೇಳಿದ್ರು. ಅದೆಲ್ಲ ರೂಮೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ನೀಟಾಗಿ ನಮ್ಮ ಮನೆಯವರು ಅವೆಲ್ಲ ಬೆಂಗಳೂರಿಗೆ ಹೊರಟಿದ್ವಿ ನಾವು. ಮನೆಯವ್ರು ಹೊರಟಿದ್ರು. ನಾನು ರೆಡಿಯಾಗಿ ಬೆಂಗಳೂರಿಗೆ ಹೊರಟು ನೋಡಿ. ಈಗ ಇವಾಗ ರೆಡಿಯಾಗಿದ್ದೀನಿ. ನೀನು ಹೊಳ್ಬೇಕು. ನನ್ನ ಮಗ ಅಳ್ತಾ ಇದ್ದ ಹೋಗೋಣ ಅಂತ. ಅಂದವಿಲ್ಲದೆ ಆಸೆಯ ಹುಟ್ಟದು.
ಇದ್ರ ಮಾಲ್ಗೀರ ಅಂತ ಹೆಸರು ತಗೊಂಡಿದ್ದೆ. ಎಷ್ಟು ಚಂದಗಳು ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕೊನೆಯೆಲ್ಲ ಆಡ್ಕೊಳ್ತಾರೆ. ನಮ್ಮೂರ ಕಡೆ ರೋಡ್ ನೋಡಿ ಕಾಲ್ಕೆರೆ ಊರಿಂದ ಈಗ ಬಂದ್ವಿ ಬೆಂಗಳೂರಿಗೆ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್.